ಲಾಕ್ ಕರೆಕ್ಟಾಗಿ ಹಾಕಿದ್ದೀರಾ ನಾಸಿರ್? ಹ್ಞೂ ಮೇಡಮ್. ನಾನು ಹೊರಗಡೆ ಬಂದಮೇಲೆ ಪಮ್ಮಿನ ಬಿಡಲ್ಲ ಅಂತ ಹೇಳ್ತಾ ಇದ್ದೆ ಮೇಡಮ್. ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಹೇಳಿ ಸಂಜಯಣ್ಣ. ಸಿಂಚು, ಮೈಕಲ್ ಅವರು ಆ ರಮೇಶ್ ಹತ್ರ ಮಾತಾಡ್ಬೇಕಂತ ಕರ್ಕೊಂಬರ್ತಾ ಇದ್ದೀನಿ. ಬೇಡ ಅಣ್ಣ, ಏನಕ್ಕೆ? ಬೇಡ ಬೇಡ, ಸುಮ್ಮನೆ ಅವನು ನಾನು ಸೆಲ್ಗೆ ಹಾಕ್ಬಿಟ್ಟಿದ್ದೀನಿ. ಏನು ಅವನ ಹತ್ರ ಮಾತಾಡೋದು, ಬಿಡಿ ಅಣ್ಣ. ಅವ್ರಿಗೆ ಬೇರೆ ಹುಷಾರಿಲ್ಲ, ಬೇಗ ಊರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಕಳಿಸ್ಕೊಡಿ ಅಣ್ಣ ಊರಿಗೆ ಹೋಗ್ಲಿ. ನಾನು ಹೊಡ್ತಾ ಇದ್ದೀನಿ ಸಿಂಚು, 2 ದಿವಸ ಇರೋಣ ನೀನು, ಯಾಕೆ ಅಷ್ಟೊಂದು ಅರ್ಜೆಂಟು? ಇಲ್ಲ ಸಿಂಚು, ಹೊರಡ್ಬೇಕು ನಾನು. ಸರಿ ಅಣ್ಣ, ಆಯಿತು. ಸಂಗೀತಕ್ಕ ಮನೆ ಹತ್ರ ಹೋಗ್ತೀರಾ? ಹಂಗೆ ಹೋಗ್ಬಿಟ್ಟು ಸಂಗೀತಕ್ಕನ್ನು ಮಾತಾಡ್ಸ್ಕೊಂಡು ನಾವಿನ್ನು ನೋಡ್ತೀವಿ. ಸರಿ ಅಣ್ಣ. ಪದ್ಮ ಅವ್ರು ಏನು ಮಾಡ್ತಾ ಇದ್ದಾರೆ? ಮೇಡಮ್, ಅವ್ರು ಬಟ್ಟೆ ತಂದಿದ್ರು, ರಾಜಪ್ಪ ಸ್ನಾನ ಮಾಡಕ್ಕೆ ಹೋಗಿದ್ದಾನೆ, ಅದಕ್ಕೆ ಅಲ್ಲೇ ಕುತ್ಕೊಂಡಿದ್ದಾರೆ. ಹೌದಾ, ಸರಿ ಸರಿ ಮೇಡಮ್ಮ, ನಾನು ಇನ್ನು ಓದ್ತೀನಿ ಮೇಡಮ್ಮ. ಸರಿ ಪದ್ಮ ಅವ್ರೆ, ಹೋಗಿ ಸ್ನಾನ ಮಾಡಿದ್ರಾ ರಾಜಪ್ಪ? ಆ ಚೈನೆಲ್ಲ ವಾಪಸ್ ತಗೊಂಡ್ರಾ? ಮೇಡಮ್ಮ, ವಾಪಸ್ ತಗೊಂಡೆ. ಆ ಚೈನು ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಳಿ ಕಷ್ಟ ಕಾಲಕ್ಕೆ. ಬೇಡ ಮೇಡಮ್ಮ, ಬೇಡ ಬೇಡ, ಅದು ಆ ಅಪ್ಪನ ಇಷ್ಟಪಟ್ಟು ತಗೊಂಡಿರೋದು. ನನ್ನ ಮದುವೆ ಆದ ಕಾಲದಾಗಿಂದ ಹಾಕೊಂಡೆ ಅವನೇ. ಬೇಡ, ಎಷ್ಟೇ ಕಷ್ಟ ಇರಲಿ, ಏನು ಮಾಡೋಕ್ಕತ್ತದೆ, ನಮ್ಗೆ ಕಷ್ಟ ಏನು ಹೊಸ್ತಲ್ಲ, ಹಂಗೆ ಇಕ್ಕಿರ್ತೀನಿ, ಬಂದಮೇಲೆ ಹಾಕೊಂಡ್ಲಿ. ಬರ್ತಾನೆ ಅಂತ ಇನ್ನೂ ಆಸೆ ಇಟ್ಕೊಂಡಿದ್ದೀರಾ ಪದ್ಮಮ್ಮ? ಕರ್ಕೊಂಡು ಹೋಗ್ತೀನಿ ಮೇಡಮ್ಮ, ಬಿಟ್ಬಿಡ್ತೀನಿ ನನ್ನ ಗಂಡನ, ಕರ್ಕೊಂಡು ಹೋಗೇ ಹೋಗ್ತೀನಿ ನಾನು. ಏನು ಅಗಲ್ಗನ್ಸ್ ಕಾಣ್ತಾ ಇದ್ದೀರೇನೋ? ಅಗಲ್ಗನ್ಸ್ ಅಲ್ಲ ಮೇಡಮ್ಮ, ನೋಡ್ತಾ ಇದ್ರಿ, ಕರ್ಕೊಂಡು ಹೋಗೇ ಹೋಗ್ತೀನಿ ನಾನು. ಸರಿ ನಮ್ಮ, ಆಯಿತು, ಹೊಟ್ರಿ ಇನ್ನ. ಸರಿ ಮೇಡಮ್ಮ. ಪಾಪ ಅಮ್ಮನ ಹೇಳ್ತಾ ಇರೋದು ನೋಡ್ರೆ ನಂಗೆ ನಗಬೇಕು ಅಳ್ಬೇಕು ಒಂದು ಗೊತ್ತಿಲ್ಲ ಮೇಡಮ್. ಏನೋ ಅವ್ರ ಆಸೆ, ಅವ್ರ ಇಷ್ಟ, ನಾವ್ಯಾಕೆ ಮಾತಾಡಬೇಕು ನಾಸಿರ್ ಅಲ್ವಾ? ನಾಸಿರ್, ನಿಮ್ಮ ವೈಫ್ ಬಂದ್ರಾ? ಇಲ್ಲ ಮೇಡಮ್, ಬರಲ್ಲ ಅವಳು, ಅವ್ರ ಅಮ್ಮ ಅಪ್ಪನ ಮನೆಯಲ್ಲೇ ಇರ್ತಾಳೆ. ಮತ್ತು ನಿಮ್ಮ ಜೀವನ? ಹೋಟ್ಲ್ ಇದೆಯಲ್ಲ ಮೇಡಮ್, ಅಲ್ಲೇ ಊಟ ಮಾಡೋದು, ಅದು ಯಾವಾಗ ಬರ್ತಾಳೆ ಬರಲಿ. ಏನಮ್ಮ ಜಯಲಕ್ಷ್ಮಿ, ಇವಾಗ ನೆಮ್ಮದಿನ ನಿಂಕ? ಹ್ಞೂ ನೆಮ್ಮದಿ ಪಟೇಲಪ್ಪ, ಏನು ಬೇಕಾದಂಗೆ ಕೊಡ್ತಾ ಇದೆಯಾ ಅಂಗಡಿಯಿಂದ ಸರಕು? ನೀನು ಚೆನ್ನಾಗಿರ್ಬೇಕು ನಂಕ, ನೀನು ಚೆನ್ನಾಗಿರ್ಬೇಕು. ಸಾಯಂಕಾಲ ಹಂಗೆ ಬಾ, ಇನ್ನೂ ಒಂದು 10 kg ಅಕ್ಕಿ ಎತ್ಕೊಂಡು ಹೋಗ್ಯಾ. ಅಯ್ಯೋ ಮುಂಡೆ ಮಗನೇ, ಅಂಗಡಿ ಎಲ್ಲ ಗುಡ್ಸು ಗುಂಡಾಂತರ ಮಾಡಿದ್ಯಲ್ಲೋ, ಆ ರಾಮ್ಗಾನ್ ಬಂದರೆ ನೀನು ಸುಮ್ಮನೆ ಬಿಡ್ತಾನೇನು? ಅವ್ನು ಇನ್ನೇನು ಬರ್ತಾನೆ, ಇನ್ನು ಬರಲ್ಲ ಅವನು. ಎಲ್ಲ ಖಾಲಿ ಮಾಡಿ ಬಾಗಿಲು ಮುಚ್ಕೊಂಡು ಮನ್ಕೋತೀನಿ. ಯಾರು ಕುತ್ಕೊಂಡು ರೋಗೋ, ಅವನಕಂತೂ ರೂಢಿ ಆಗೋಗಿತ್ತು ಕೂತ್ಕೊಂಡಿದ್ನು. ನಮಗೂ ಇಲ್ಲಮ್ಮ, ನಮ್ಮ ಕಾಲುಗಳಿಗೆ ಚಕ್ರಗಳವೆ, ಓಡಾಡ್ತಾ ಇರ್ಬೇಕು ನಾವು. ನೀನು ಕಮ್ಮಿ ನನ್ನ ಮಗನ ನೀನು? ಊರಾಗಿ ನೆನ್ಸನ್ನೆಲ್ಲ ಬಿಟ್ಕಾಕಂತೀಯ ನೀನು? ಸುಳ್ಳು ಮಾತ್ರ ಹೇಳ್ಬೇಡ ನೀನು. ಆ ರಾಧಮ್ಮನಿಂದ ಬಿದ್ದಿದ್ದೀನಿ ತಾನೇ ನಾನು? ಇನ್ನು ಯಾರು ಮಾತಾಡ್ತಿದ್ದೀನಿ ನಾನು? ಆ ರಾಜನೇಂದ್ರ ಪದ್ದಿಂದ ಬಿದ್ದಿರಲಿಲ್ಲ ನೀವು, ನಾನು ಕಂಡಿಲ್ಲ. ಇಲ್ಲಮ್ಮೋ, ಇಲ್ಲ ಹಂಗೇನಿಲ್ಲ. ನಿನ್ನ ಹತ್ರ ಯಾಕೆ ನಾನು ಸುಳ್ಳು ಹೇಳಿ? ಇಲ್ಲ ಹಂಗೇನಿಲ್ಲ. ಇನ್ನೇನು ಜಯಲಕ್ಷ್ಮಿ ಸಮಾಚಾರ? ಏನದು ಪಟೇಲ, ಎಲ್ಲ ಹೇಳ್ಬೇಕು. ನೀನು ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕು. ಪಟೇಲ, ಒಂದು 5,000 ಇದ್ರೆ ಕೂಡ. 5,000 50,000 ಕೊಡ್ತೀನಿ. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ, ಅದೇನೋ ನಾನು ಸಕ್ಸಸ್ ಆಯ್ತಂದ್ರೆ ನಿಂಗೆ 50,000 ಕೊಟ್ಬಿಡ್ತೀನಿ. ಹೌದಾ? ಏನು ಕೆಲಸನಾ? ಈ ರಾಜನ ಮಗಳೆಲ್ಲ ಕಡೆಯೋಳು ಜ್ಯೋತಿ, ಅವಳನ್ನ ಬೆಂಗಳೂರಿಗೆ ಕ್ಯಾರ್ಕೊ ಕೊಡಿಸ್ತಾ ಇದ್ದೀನಿ. ಅವ್ರು ಕಮಿಷನ್ ಕೊಡ್ತಾರೆ, ನಿಂಗೆ ಕೊಡ್ತೀನಿ ಕಲ್ದಿರೋ. ಏನು ಕೋಟ್ಯಾಧೀಶ್ವರಮ್ಮ, ಗಂಡಿಗತ್ತೆ ಜಮೀನು. ಅದ್ಯಾಕ ಅಂತ ಕೋಟ್ಯಾಧೀಶ್ವರ ಮನೆಗ ಇಂಥ ಬಿಕಾರಿಗಳ ಮನೆಗೆ ಏನು ಕೊಡಿಸ್ತಾ ಇರೋದು ನೀನು? ಹುಡುಗನೇನೋ ಚೆನ್ನಾಗಿ ಅಷ್ಟು ಪೆದ್ನು, ಅದಕ್ಕೆ. ಹಂಗೆ ಅವಳು ಒಪ್ಪೋದು ಹೇಳು, ರಾಜನ ಮಗಳು. ಅದೇನೋ ಗೌರಿ ಮಗನೆಲ್ಲ ಓಪೋ ಮಾಡ್ತಾ ಇದ್ದಲ್ಲ, ಅವಳು ಒಪ್ಸೋದೇ ಒಂದು ದೊಡ್ಡ ಬಾಧೆ. ನಿನ್ ಗ್ಯಾರಂಟಿ 50,000 ಕೊಡ್ತೀನಿ ಅಂತಂದ್ರೆ ನಾನು ಅವಳನ್ನ ಒಪ್ಪಿಸ್ತೀನಪ್ಪ. ಅಯ್ಯ ಕೊಡ್ತೀನಿ ಬಿಡು, ನಿಂಗೆ ಕೊಡ್ತೀನಿ. ಇನ್ನು ಯಾರು ಕೊಡಲಿ? ನನ್ನ ಸುಂದರಾಂಗಿಕ, ನನ್ನ ಚೆಲುವಿನ ಚಿತ್ತಾರ, ದರಗೆ ಇಳಿದು ಬಂದ ಸುಂದರಿ, ಆಕಾಶದ ಗಂಧರ್ವ ಕನ್ಯೆ, ದರಗಿಳಿದು ಬಂದ ಚೆಲುವೆ ನೀನಲ್ಲವೇ. ನಾನು ಅಷ್ಟು ಚೆನ್ನಾಗಿದ್ದೀನ ಪಟೇಲ? ಈ ಊರಾಗ ನಿನ್ನಂಗೆ ಯಾರು ಇರೋದು? ಎಷ್ಟು ಚೆನ್ನಾಗಿದೆಯಾ ನೋಡ್ರಿ ನೀನು. ಪ್ರಿಯತಮೆ ಕರುಣೆಯ ತೋರೆಯ, ಪ್ರಿಯತಮೆ. ಏನು ಬೇಕು ಹೇಳ್ತಿಲ್ವೇ? ನಾನು ತಂದ್ಕೊಡ್ತೀನಿ. ಹೊಸ ಸೀರೆ ತಂದ್ಕೊಡ್ಲಾ? ಇವಾಗ ಆ ರಾಜನ ಮಗಳಿಗೆ ಮದುವೆ ಮಾಡಿಸ್ಬಿಟ್ಟ, 50,000 ಕೊಡು ಸಾಕು. ಆ ಧರ್ಮಸ್ಥಳ ಸಂಘದವ್ರ ಬಳಿ ಗಲಾಟೆ ಮಾಡ್ತಾರೆ, ಕಾಸು ಕಟ್ಟ್ರಿ ಅಂತ, ಅದು ನಂಗೆ ತೀರ್ಸ್ಕೊಂಡ್ಬಿಡ್ತೀನಿ. ಯಾವನವನು? ನಾನು ಸುಂದರಂಗಿನ ಕಾಸು ಕೊಟ್ಟು ನಾನು ಹಾಕ್ತೀನಿ ನೋಡೋನ್ಕ ಏನಂತ ತಗೊಂಡು ಮಕ್ಕ. ಜಯಮ್ಮ ಯಾವನ ಮದ್ರಾಗ ಬಂದು ಮಾಡ್ಬೇಕಂತಾನೆ? ನೀವಾ? ನಾನೇ ಕೊಡಮ್ಮ ಇಲ್ಲಿ ದುಡ್ಡು ಸಂಘಕ್ಕೆ. ಏನಮ್ಮ ಮಾಡ್ತಾ ಇದ್ದೀವಿ ಇಲ್ಲಿ ಕುತ್ಕೊಂಡು? ನೀನು ಸಂಘಕ್ಕೆ ಬರ್ತೀರಾ? ಇವಾಗ ಕಟ್ಟಕ್ಕಾಗಲ್ಲ ಮುಂದಿನ ವಾರ ಕಟ್ತೀನಿ ನಿಮ್ಮ ಕೈಯಿಂದ ಯಾಕೆ ಹಾಗೆ ಕಟ್ಬಿಟ್ರಿ ನಡಿಯಮ್ಮ, ಎದ್ದೇಳಮ್ಮ ಮೇಲ್ಕೆ. ಸಂಘದ ದುಡ್ಡು ಕಟ್ ನಡಿಯಮ್ಮ. ಇಲ್ಲಿ ಬಂದು ಕುತ್ಕೊಂಡು ಚಕ್ಕಂದ ಆಡ್ತಾ ಇದ್ದೆ ಇವನ ಜೊತೆಗೆ. ಏನಯ್ಯ, ಏನೋ ಮಾತಾಡಲಿ ಜಾಸ್ತಿ ಆಗೋದು ನೀನು. ನಿನ್ನ ಸಂಘದ ದುಡ್ಡು ಎಷ್ಟು ಅಷ್ಟು ಮಾತಾಡುವ, ಜಾಸ್ತಿ ಮಾತಾಡಬೇಡ. ನಿನ್ನ ಸಂಘಕ್ಕೆ ದುಡ್ಡು ಕಟ್ಟಬೇಕು ಅಷ್ಟು ಮಾತಾಡು. ಏನು ಚಕ್ಕಂದ ಇಕ್ಕಂತ ಅಂತೀಯ? ನನ್ನ ಸಂಘಕ್ಕೆ ದುಡ್ಡೇ ಕಟ್ಟಲ್ಲ, ಏನು ಮಾಡ್ತೀಯಾ? ಮಾನ್ವ ಕಡಮ್ಮ,
ಇಲ್ಲ ಅಂತಂದ್ರೆ ಊರಾಗಿನ ಹೆಂಗಸ್ರೆಲ್ಲ ನಿಮ್ಮ ಮನೆ ಮುಂದೆ ಬಂದು ಜಗಳ ಮಾಡ್ತಾರೆ ಅಷ್ಟೇ. ಬರಲಿ ಬಿಡು, ನಂಗೇನ ಬೇಕು? ಹಿಂಗೆಲ್ಲ ಮಾತಾಡಿದ್ರೆ ಆಗಲ್ಲ. ಇರು, ಊರಾಗಿನ ಹೆಂಗಸ್ರಿಗೆ ಹೋಗಿ ಹೇಳ್ತೀನಿ. ಅವರೆಲ್ಲ ನಿಮ್ಮ ಮನೆ ಹತ್ರಕ್ಕೆ ಬಂದಾಗ ಬಾಯಿ ಮುಚ್ಕೊಂಡು ಕಟ್ಟಬೇಕು. ಲೇ ಪಟೇಲ, 1,000 ರೂಪಾಯಿ ಇದ್ರೆ ಕೂಡ ನಿಮ್ಮ ಮನೆ ಹತ್ರಕ್ಕೆ ಎಲ್ಲರೂ ಬರ್ತಾರೆ. ಆ ಪಾತಿಮ, ಗೌರಿ, ಪದ್ದಿ ಎಲ್ಲ ಬಂದ್ಬಿಡ್ತಾರೆ. ಮನೆ ಹತ್ರಕ್ಕೆ ಗಲಾಟೆ ಮಾಡ್ತಾರೆ ಕೂಡ. 1,000 ರೂಪಾಯಿ ಇದ್ರೆ. ಅಯ್ಯೋ, ನನ್ನ ಹತ್ರ ಇಲ್ಲ ಜಯಮ್ಮ, ನನ್ನ ಹತ್ರ ಇಲ್ಲ ಹೇಳು. ಅಂಗಡಿನಾಗ ವ್ಯಾಪಾರನೂ ಆಗಿಲ್ಲ, ನೀನು ಬಂದು ಓದ್ಕೊಂಡು ಹೋಗ್ತೀಯಾ? ಹಾಂ, ಇದ್ರೆ ತಾನೇ ವ್ಯಾಪಾರ ಮಾಡೋಕ್ಕೆ ಬರೋ ಕೊಡಕ್ಕ. ನೀನು ಎಲ್ಲ ಓದ್ಕೊಂಡು ಹೋಗ್ತಾ ಇದೆಯಾ? ನನ್ನ ಹತ್ರ ದೇವರಣೆಗೂ ಇಲ್ಲ, ಬಂದ್ಮೇಲೆ ಕೊಡ್ತೀನಿ ಹೋಗು. ಅಯ್ಯೋ, ಒಳ್ಳೆ ಗಾಚಾರ ಆಯ್ತಲ್ಲ. ನಾ ಗೌರಿ ಯಾವ್ದಾರ ಒಂದು ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾಳೆ. ನಮ್ಮ ಮನೆ ಹತ್ರಕ್ಕೆ ಬತ್ತಾಳೆ ಲಬಲಬೋ ಅಂತ. ಏನು ಮಾಡೋದು ಇವಾಗ? ಸರ, ಮನೆಗೆ ಹೋಗಿ ಎಲ್ಲನೂ ಅಡ್ಕೊಂಬಿಡ್ತೀನಿ ತಡಿ, ಬಂದು ಹೋಗೋರ್ಕು. ಇನ್ನಿಷ್ಟ ಹೋಗು, ಏನೇನ ಮಾಡ್ಕೊ ಹೋಗು. ಓ, ಏನೋ ಪಟೇಲ, ಇದೇನೋ ಪಟೇಲ, ಅಂಗಡಿಗಳಿಗೆ ಬಂದು ಚೂರು ಸರ್ಕಿಲ್ಲ. ಏನೋ ಮಾಡಿದೆ? ಹಾಂ, ಏಯ್, ಏನೋ ಮಾಡಿದೆ? ಸರ್ಕಿಲ್ಲ ನೀನು ಎಲ್ಲ ಮಾರ್ಬಿಟ್ನೆ. ಮಾಡಿದೆ ಸರ್, ಬಂಡವಾಳ ಹಾಕ್ತಾನೆ ಅಂಗಡಿ ಮೇಲೆ. ಇಲ್ಲಲೇ, ಬಂಡವಾಳ ಇಲ್ಲ, ಅದಕ್ಕೆ ಕಲ್ತಿರಿದ್ದೀನಿ. ಲೇ, ನಾನು ಅವತ್ತೆ ಅನ್ಕೊಂಡು ನಿಂಗೆ ಹೆಂಗಸರು ಹುಚ್ಚು ಜಾಸ್ತಿ, ನನ್ನ ಅಂಗಡಿನ ಗುಡಿಸಿ ಗುಂಡಾಂತರ ಮಾಡ್ತೀಯ ಅಂತ ಅಗಳ ಅನ್ಕೊಂಡಂಗೆ ಮಾಡಿದ್ಯಾ ನೀನು? ಹೌದು ಜಯಮ್ಮ, ಏನಮ್ಮ ಬ್ಯಾಗಾಗದು? ಏನು ಏನಿರ್ತದೆ? ತೋಟ ಕಡೆ ಹೋಗಿದ್ನೆ, ಅದು ಇದು ಸೊಪ್ಪು ಸದೆ ತರಕಾರಿ ಅನ್ಸ್ಕೊಂಬಂದಿದ್ದೀನಿ. ಸುಸ್ತಾಯ್ತು, ಅದಕ್ಕೆ ಇಲ್ಲಿ ಕೂತ್ಕೊಂಡೆ. ಏನಂತ ಕೇಳ್ತಾನೆ ತಡಿ. ಏಯ್, ನಾನು ಜೈಲ್ಗೆ ಹೋಗಿ ಎಷ್ಟು ಐಟಮ್ ಇತ್ತು ಅಂಗಡಿ ತುಂಬ. ಹಾಂ, ಏನು ಮಾಡಿದೆ? ಎಲ್ಲ ಕುಡಿತಾ ಮಾರಿರೋ ದುಡ್ಡೆಲ್ಲನು? ದುಡ್ಡು ಇಲ್ಲ, ಯಾವುದಿಲ್ಲ, ಹೋಗಲೇ, ಎಲ್ಲ ಖಾಲಿ ಮಾರ್ಬಿಟ್ನೆ. ಅದೇ ಕೇಳ್ತಾ ಇರೋದು. ಕೊಡು, ಮಾರಿರೋ ದುಡ್ಡೆ ಎಲ್ಲಿಕ್ಕಿದೆ? ಕೊಡಾಯ್ತಾ? ಇಲ್ಲ, ಕಾಸಿಲ್ಲ, ಎಲ್ಲ ಖರ್ಚಾಗೋಯ್ತು, ಕೊಡ್ತೀನಿ ಬಿಡು. ಮಾನವಾಗಿ ದುಡ್ಡು ಕೊಡು, ಇಲ್ಲ ಅಂತಂದ್ರೆ ನೋಡಿ ಚೆನ್ನಾಗಿರಲ್ಲ. ಹೇಳಿದ್ನಲ್ಲ ನಮ್ಗೆ ಕೊಡ್ತೀನಿ ಅಂತ. ಅಲ್ಲ ಏನೋ, ಹಾಂ, ಗೊತ್ತಿರೋನು ಫ್ರೆಂಡು ಆವತ್ತಿನ ಕಲ್ ಜೊತೆಗಿದ್ದಾನು ಅಂತ ಬಿಟ್ಬಿಟ್ಟೋದ್ರೆ ಊರಾಗಿನ ಹೆಂಗಸಕ್ಕೆಲ್ಲ ಫ್ರೀಯಾಗಿ ಕೊಟ್ಟಿದ್ಯಾ? ಎಲ್ಲ ಖಾಲಿ ಮಾಡಿದ್ದೀನಾ? ನನ್ನ ಮೇಲೆ ಕೈ ಮಾಡ್ತೀನ ನೀನು? ಹಾಂ, ಎಷ್ಟೋ ನಿನ್ನ ಕೊಬ್ಬು? ನಿನ್ನ ಒಯ್ಯೋದು, ನಿಮ್ಮ ಅಪ್ಪನ ಒಯ್ಯೋದಲ್ಲಿ. ಹಕ್ಕ ನನ್ನ ಮಗನೇ, ಮಕ್ಕಳು ಹಕ್ಕ. ನಾನು ಕಷ್ಟಪಟ್ಟು ಬಂಡವಾಳ ಹಾಕಿದ್ದೆ, ಬಂಡವಾಳನೆಲ್ಲ ಖಂಡೋರ ಹೆಂಗಸರು ಪಾಲು ಮಾಡಿದ್ಯಾ? ಹಕ್ಕ ನಾನು ಮಗನೇ, ಮಕ್ಕಳು. ಹೇಯ್, ಮಾನವಾಗಿ ಎದ್ದೇಳ್ಬಿಡು. ನಡುಬಿದಾಗ ಮಾನ ಮರ್ಯಾದೆ ತೆಗಿಬೇಡ ನಂದು. ಎದ್ದೇಳ, ನಡಿಯ ಹಿಂದಕ್ಕ. ಜೈಲಿನಿಂದ ಬಂದಿರೋ ನನ್ನ ಮಗನ ನೀನು. ನಿಂಗೆ ಇಷ್ಟಿದ್ರೆ ನಂಗಿನ್ನ ಇಷ್ಟಿರ್ಬೇಡ. ಎದ್ದೇಳ ಮೇಲ್ಕ. ನಾನು ಜೈಲ್ಗೆ ಹೋಗ್ಬಿಟ್ಟು ಬಂದ್ರೆ ನಿನ್ಗೇನಾಗಬೇಕು? ನನ್ನ ಮಗನೇ, ಎಲ್ಲ ಹೆಂಗಸ್ರು ಪಾಲು ಮಾಡುತ್ತಿದ್ಯಲ್ಲೋ, ಹೆಂಗಸ್ರು ಪಾಲು ಕಚ್ಚಡ ನನ್ನ ಮಗನೇ, ನನ್ನ ಮಗನೇ. ಮಾನವಾಗಿ ದುಡ್ಡು ತಂದು ಕೊಟ್ಟು ಸರಿ, ಇಲ್ಲ ಅಂತಂದ್ರೆ ನಿನ್ನ ಮಾನ ಮರ್ಯಾದೆ ಕಡಿತೀನಿ ನೋಡ್ಕ. ತಕ್ಕ ನನ್ನ ಮಗನೇ, ತಕ್ಕ ನನ್ನ ಮಗನೇ. ಲೇ ರಾಮ್ಗ, ಯಾಕ ಒಂದು ಹೋಯ್ತಾ ಇದ್ದಿಲ್ಲ? ವಯಸ್ಸಾಗೋದು ಗೊಟ್ಟಕ್ಕೆ ಬಿಟ್ಟು ಕಂಡ್ಬಿಟ್ಟು ಬಿಡಲೇ. ಲೇ ರಾಮ್ಗ, ಬಿಡಲ್ಲ ದೇವಗೈ, ನನ್ನ ಮಗನ ಬಿಡಲ್ಲ. ಸಾಯಿಸ್ತೀನಿ ನೋಡ್ತಾರೆ ಇವತ್ತು ಇವನ್ನಂತೂ ಸುಮ್ಮನೆ ಬಿಡಲ್ಲ. ಏನೋ 1-2 ದಿವಸ ಅಂಗಡಿ ನೋಡ್ಕೊಳ್ಳೋಣ ನನ್ನ ಮಗನೇ ಅಂತ ನಾನು ಹೇಳ್ಬಿಟ್ಟು ಹೋದ್ರೆ ಅಂಗಡಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡೋ ನೀನು. ಕುಂತ್ರಿ ನನ್ನ ಮಗನು. ಇವನ್ನ ಬಿಡ್ಬೇಕಾ ಇವನ್ನ? ಏನೋ ಕಣ್ಲಿ, ಎದ್ದೇಳ ಲೇ ಸತ್ಗಿತ್ತು ಹೋದಾನೆ, ಎದ್ದೇಳ. ಸಾಯ್ಬೇಕು ನನ್ನ ಮಗನ, ಬದುಕಿರ್ಕು ತಿಂತ ನನ್ನ ಮಕ್ಳು. ಸಾಯ್ ನನ್ನ ಮಗನ, ಸಾಯ್. ಹೋದವಪ್ಪ, ಬಿಡ್ಸಪ್ಪ ನನ್ನ. ಲೇ ರಮಣ, ಬಾರಾಯ್ತಾ? ಏನೋ ಕುತ್ಕೊಂಡು ಮಾತಾಡೋಣ ಬಾರ. ಹಿಂಗೆ ಮಾಡಿದ್ರೆ ಹೆಂಗ ನೀನು? ಏನಾದಾಗ ಕುತ್ಕೊಂಡು ಮಾತಾಡೋದು ಇಂಥ ಕಚಡ ನನ್ನ ಮಗನ ಹತ್ರ? ಹಾಂ, ಅಂಗಡಿಯಾಗಿನ ಸರ್ಕೆಲ್ಲ ಹೆಂಗಸ್ರು ಪಾಲು ಮಾಡ್ಬಿಟ್ಟವನಲ್ಲ. ನಾನು ಬರಪಟ್ಕೆ ಮತ್ತೆ ಒಂದು ದೊಡ್ಡ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ಲು. ಹಾಂ, ಏನೋ ಕೂತ್ಕೊಂಡು ಮಾತಾಡೋಣ ಬಾರಾಯ್ತಾ? ಒಯ್ದ್ರೆ ಎಲ್ಲ ಸರೋದೇನಾ? ಬರಾಯ್ತಾ? ಅವು ಪಟೇಲಪ್ಪ, ಎದಳಪ್ಪ ಮೇಲ್ಕ. ನಿಂಗೂ ಮಾನ ಮರ್ಯಾದೆ ಇರಬೇಕು. ಏನೋ ಒಂದು ನಂಬಿಕೆಯಿಂದ ಅಂಗಡಿ ಬಿಟ್ಬಿಟ್ಟು ಹೋಗೋನೆ. ನೀನಿಂದ ಹೇಳ್ತೀನೋ ಕೆಲಸ ಮಾಡ್ಬೋದಾ? ಹಾಂ, ಮಾಡ್ಬೋದೇನಪ್ಪ? ಪಾಪ ಅವನಿಗೆ ಅದೇ ಜೀವನ. ನನ್ನ ಮಗನ ಕೊಲೆ ಮಾಡಿಬಿಟ್ಟು ಹೋಗಿರೋ ನನ್ನ ಮಗನು. ನನ್ನ ಮಗನ ಸಪೋರ್ಟ್ ಹೋಗ್ತೀನಲ್ಲೇ ದೇವ್ಗ ಕಿತ್ತೋದು ನನ್ನ ಮಗನ್ಕ. ನೀನು ನೋಡಿದ್ಯೇನಾ ನಾನು ಕೊಲೆ ಮಾಡಿರೋದು? ನೋಡಿದ್ಯೇನೆ ನೀನು? ನೋಡಿರೋದಕ್ಕೆ ಹೇಳ್ತಾ ಇರೋದು. ಎಷ್ಟೇಟಾಗಿ ಕೆಲಸ ಮಾಡ್ತಾ ಇದ್ನಲ್ಲ, ಅವ್ನಿಗೆ ನೀನು ಚಾಕು ಹಾಕಿದ್ದೆ ತಾನೆ? ಹಾಂ, ಅವನಿಗೇನು ಜಡ್ಡು ಬಂತ? ಬದುಕೋನಲ್ಲ. ಹಾಂ, ನಡಿ, ಎಷ್ಟೇಟಾಗಿ ಕೆಲಸ ಮಾಡ್ತಾರ ನೋಡಿಸ್ತೀನಿ. ನೀನು ಒಂದ್ಕಿತ ಕೊಲೆ ಗಿಲಿ ಅಂದಿದ್ಯ ಅಂದ್ರೆ ನಿನ್ನೇ ಮಾಡ್ಬಿಡ್ತೀನಿ ನೋಡ್ಕ. ಮಾಡ್ತೀಯಾ ಕಿತ್ತೋದು ನನ್ನ ಮಗನ ತಂದು. ಅಲ್ಲಲ್ಲಿ ರಾಮ್ಗ, ಬೇಕಾಗಿತ್ತೆ ನನಗಿದೆಲ್ಲ ನೀನು? ಹಾಂ, ಬೇಕಾಗಿತ್ತಾ? ಹೋಗಿ ಆ ಸಂಗೀತಮ್ಮನ್ನ ಕೊಲೆ ಮಾಡ್ತೀನಿ ಅಂತ ಹೋಗಿದ್ಯಲ್ಲ ಪಾಪ. ಏನನಿಕ ಬರಬಾರ್ದು ಬಂದಿತ್ತು ಜಡ್ಡವೋ. ನಾನು ನಮ್ದು ಯಾವಿನ 2-3 ಹೋಯ್ದ್ನಿ. ಆ ಸಂಗೀತಮ್ಮನು ರಾಜಪ್ಪನು ಒಂದು ಮಾಡೋ ನಡಿಯೇ ಕುತ್ಕೊಂಡು ಏನೋ ಮಾತಾಡಿ ಅಂತ. ಅವಳು ಬೇಡ ಅಂತಂದ್ಲು. ಅವತ್ತು ಅವಳು ಮಾತು ನಂಬಿಲ್ಲ ನಾನು. ಇವಾಗ ಈ ರಾಜಿನಂತ ಕಚ್ಚಡ ನನ್ನ ಮಗನು ಅಂತ ತಿಳಿತು. ಬೇಕಾಗಿತ್ತ ನನಗಿದೆಲ್ಲ ನೀನು? ಏನೋ ಜೀವನ ಮಾಡ್ಕೊಂಡಿದ್ದೆಲ್ಲ ಬೇಕಾಗಿತ್ತಾ? ಲೇ, ಏನೋ ಅಂಗಡಿಗೆ ಒಂದಷ್ಟು ಬಂಡವಾಳ ಹಾಕೋಣ ಅಂತ ಆಸೆ ಬಿದ್ಬಿಟ್ನಾ? ಮೇಲೆ ಮಾನ ಮರ್ಯಾದೆಯಿಂದ ಇರೋದು ಕಲಿ.